ಅದರ ಬಗ್ಗೆ ಸಾಕಷ್ಟು ಮಾತನಾಡಿದ್ದೇವೆ. ಈಗ ಅಧಿವೇಶನದಲ್ಲಿ ಕೂಡ ಮಾತನಾಡ್ತೀವಿ. ಅದಕ್ಕೆ ಅದರ ಗಂಭೀರವಾದ ಚರ್ಚೆ ಆದರೆ ಒಳ್ಳೆಯದು. ಅದರಿಂದ ಖಂಡಿತವಾಗಿ ಅದರ ಬಗ್ಗೆ ಚರ್ಚೆ ಆಗಲೇಬೇಕು ಮತ್ತು ಅದಕ್ಕೆ ಉತ್ತರ ಕೊಡೋದಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ. ಕೌಂಟರ್ ಪ್ಲ್ಯಾನ್ ಏನಿಲ್ಲ, ನಿಜಾಂಶ ಸತ್ಯಾಂಶಗಳನ್ನು ಹೊರಗಿಡ್ತೀವಿ ಅಷ್ಟೇ ಹೊರತು ಇದೇನು ಕೌಂಟರ್ ಪ್ಲ್ಯಾನು ಅಥವಾ ಅವ್ರಿಗೆ ನಾವು ಇದರಲ್ಲಿ ಏನೋ ಅವ್ರಿಗೂ ಒಂದು ತಕ್ಕ ಉತ್ತರ ಕೊಡಬೇಕು ಅಂತ ಏನಲ್ಲ. ನಿಜಾಂಶಗಳೇನಿದೆ ಮತ್ತು ಸತ್ಯಾಂಶಗಳೇನಿದೆ ಅದನ್ನು ಹೊರಗಿಟ್ಟು ಮುಂದಿನ ಕ್ರಮಗಳ ಬಗ್ಗೆ ಇವತ್ತಿನ ಮತ್ತು ಆಗಿರುವಂಥ ವಿಷಯಗಳ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡ್ತೀವಿ. ನೋಡಿ ಅವೆಲ್ಲ ಸುಮ್ಮನೆ ನೋಡಿಲ್ಲ, ಅದೆಲ್ಲ ಸುಮ್ಮನೆ ಅವರು ಪ್ರಚಾರಕ್ಕೆ ಹೇಳ್ತಾ ಇರುವಂಥದ್ದು. ಯಾಕಂದರೆ ಮರಣಗಳಾಗ್ತದೆ, ಈ ರಾಜ್ಯದಲ್ಲಿ ಮರಣಗಳಾಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಆಯಿತಾ. ಯಾವುದೂ ಕೂಡ ಅದರಲ್ಲಿ ಎಲ್ಲ ವೈದ್ಯಕೀಯ ಕಾರಣಗಳಿಂದಲೇ ಆಗಿರುವಂಥದ್ದು. ಬೆಳಗಾವಿಯಲ್ಲಿ ನಾನು ಇರ್ತಕ್ಕಂಥದ್ದು ಪ್ರತಿ ವರ್ಷ ಕೆಲವು ಜನ ಆಸ್ಪತ್ರೆಗಳಲ್ಲಿ ಮೃತಪಟ್ಟೇ ಪಡ್ತಾರೆ. ಆಸ್ಪತ್ರೆಗಳು ಎಷ್ಟೋ ಜನ ಸಾವಿನ ಸಂಖ್ಯೆ ಇದ್ದೇ ಇರ್ತದೆ. ಅದನ್ನು ಇಟ್ಕೊಂಡು ನಂಬರ್ಗಳು ಇಟ್ಕೊಂಡು ಇಷ್ಟು 300 ಸತ್ತೋಗಿದ್ದಾರೆ, 200 ಸತ್ತೋಗಿದ್ದಾರೆ, ಹೋದ ವರ್ಷ ಪ್ರತಿ ವರ್ಷವೂ ಕೂಡ ಜನ ಅಲ್ಲಿ ತೀರ್ಕೊಳ್ತಾರೆ. ಸೊ ಇದಕ್ಕೂ ದಯವಿಟ್ಟು ಸುಮ್ಮನೆ ಯಾವುದೋ ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾತನಾಡಬಾರ್ದು. ಏನಾದರೂ ಅಲ್ಲಿ ನಿಜವಾಗ್ಲೂ ಲೋಪದೋಷಗಳಾಗಿದೆ ಅದರ ಬಗ್ಗೆ ಮಾತಾಡೋಣ. ಮತ್ತು ನಮ್ಮ ವ್ಯವಸ್ಥೆಗಳಲ್ಲಿ ಇನ್ನೂ ಸರಿಪಡಿಸುವಂಥದ್ದು ಬೇಕಾದಷ್ಟಿದೆ, ಅದರ ಬಗ್ಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಕರ್ನಾಟಕ ಇಡೀ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ನೋಡಿದ್ರೆ ನಾವು ಉತ್ತಮ ದರ್ಜೆಯಲ್ಲಿದ್ದೇವೆ. ಆದರೆ ನಮ್ಮ ಕೇರಳ ಮತ್ತು ತಮಿಳುನಾಡು ನಮಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ. ನಾವು ಅವರ ಒಂದು ಯಾವ ರೀತಿಯಾಗಿ ಅಲ್ಲಿ ನಿಯಂತ್ರಣ ಮಾಡ್ತದೆ ಅದೇ ಥರ ನಾವು ಹೋಗಬೇಕೇ ಹೊರತು ಬೇರೆ ರಾಜ್ಯಗಳು ಹೋಲಿಕೆ ಮಾಡಿದ್ರೆ ನಾವು ಎಷ್ಟೋ ಪರವಾಗಿಲ್ಲ. ಆದರೆ ಈ ಮರಣಗಳು ಬೆಳಗಾವಿಯಲ್ಲಿ ಆಗ್ತಾ ಇರುವಂಥದ್ರ ಬಗ್ಗೆ ಮೊನ್ನೆ ವಿರೋಧ ಪಕ್ಷ ನಾಯಕರು ಕೂಡ ಹೋಗಿದ್ದಾರೆ. ಅವರು ಕೂಡ ಎಲ್ಲ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೂ ಕೂಡ ಆಕ್ಸಿಜನ್ ಇಲ್ಲದೇ ಇನ್ನೊಂದಿಲ್ಲದೇ ಔಷಧಿಗಳಿಂದ ತೀರೋಗಿದ್ದಾರೆ ಅಂತ ಏನಲ್ಲ. ಅದು ವೈದ್ಯಕೀಯ ಕಾರಣಗಳಿರೋದ್ರಿಂದ ಅದು ಆ ಥರ ಆಗಿರುವಂಥದ್ದು. ಆರೋಪಗಳು ಬೇಕಾದಷ್ಟು ಮಾಡ್ತಾರೆ, ಯಾವ ಮಾಫಿಯಾನೂ ಇಲ್ಲ, ಯಾವುದೂ ಇಲ್ಲ. ನಾವು ಈಗ ಅದನ್ನೆಲ್ಲ ನಿಯಂತ್ರಣ ಮಾಡೋದ್ರಲ್ಲಿ ಅನೇಕ ಕ್ರಮಗಳು ತೊಗೊಂಡಿದ್ದೀವಿ. ಅದೆಲ್ಲ ನಾನು ಹೇಳ್ತೀನಿ, ಸದನದಲ್ಲಿ ಹೇಳ್ತೀನಿ. ಯಾವ ಮಾಫಿಯಾಗೂ ನಾವು ಸಿಕ್ಕಾಕೊಂಡಿಲ್ಲ. ಮತ್ತು ಈ ಮೆಡಿಕಲಲ್ಲಿ ಮಾಫಿಯಾಗೆ ಅವಕಾಶನೇ ಕೊಡಬಾರ್ದು. ಇದು ಜನರ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋಂಥ ವಿಚಾರ, ದುಡ್ಡು ಮಾಡೋದಕ್ಕಲ್ಲ. ಕೋವಿಡ್ ಹಗರಣದಲ್ಲಿ ಏನೇನಾಗಿದೆ ಅದ್ರ ಬಗ್ಗೆ ಅವರು ಉತ್ತರ ಕೊಡಲಿ. ನೋಡಿ ಖಂಡಿತವಾಗಿಯೂ ಅದು ನೋಡಿ, ಆ ಬಳ್ಳಾರಿ ಆಸ್ಪತ್ರೆಯಲ್ಲಿ ಅಲ್ಲಿವರೆಗೂ ಮೊನ್ನೆ ಆದಂಥ ಘಟನೆವರೆಗೂ ಒಬ್ಬರು ಕೂಡ ತೀರ್ಕೊಂಡಿರಲಿಲ್ಲ. ಅಲ್ಲಿ ಏನಾಗಿದೆ ಒಂದೇ ಸಲ 5 ತೀರೋಗಿರುವಂಥದ್ದು ಖಂಡಿತವಾಗಿಯೂ ಭಾಳ ಅದು ನಮಗೆಲ್ಲರೂ ಕೂಡ ಚಿಂತನೆ ಮತ್ತು ಅದರ ಬಗ್ಗೆ ಕ್ರಮ ತಗೊಳ್ತಕ್ಕಂಥದ್ದು ಇದೆ. ಆದರೆ ಈಗ ಮತ್ತೊಮ್ಮೆ ಅಲ್ಲೆಲ್ಲ ಕೂಡ ಗರ್ಭಿಣಿಯರು ಬರ್ತಾ ಇದ್ದಾರೆ ಬಳ್ಳಾರಿಯಲ್ಲಿ, ನಂತರ ಕೂಡ ಯಾವುದೂ ಘಟನೆ ಆಗಿಲ್ಲ. ಆದ್ದರಿಂದ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನ ಬರ್ತಾ ಇದ್ದಾರೆ ಮತ್ತು ನಮ್ಮ ಗುಣಮಟ್ಟವನ್ನು ಖಂಡಿತವಾಗಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಾವು ಅದಕ್ಕೆ ಗಮನ ಕೊಡ್ತಕ್ಕಂಥದ್ದು ಕೂಡ ಮಾಡ್ತೀವಿ. ಉತ್ತರ ಕನ್ನಡ ಭಾಗದ ಜಿಲ್ಲೆಗಳಲ್ಲಿ ಸರ್ಕಾರ ಜಿಲ್ಲಾ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ವೈದ್ಯರ ಮತ್ತು ಸಿಬ್ಬಂದಿ ಕೊರತೆ ಭಾಳ ಇಲ್ಲ. ಕೊರತೆ ಬರೀ ಉತ್ತರ ಕರ್ನಾಟಕ ಅಲ್ಲ, ಎಲ್ಲ ಕಡೆ ಇದೆ. ವೈದ್ಯರ ಕೊರತೆ ಅಷ್ಟು ಪ್ರಮಾಣದಲ್ಲಿ ಇಲ್ಲದೇ ಇದ್ದರೂ ಕೆಲವು ಈಗ ನಾವು ಪಾರದರ್ಶಕತೆ ತರೋದಕ್ಕೆ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಮಾಡ್ತಾಯಿದ್ದೀವಿ. ಯಾಕಂದರೆ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇರಬಾರ್ದು. ವೈದ್ಯರ ಏನು ಪೋಸ್ಟಿಂಗ್ಸಲ್ಲಿ ಅದಕ್ಕೊಂದು ವಿಶೇಷ ಒಂದು ರೀತಿಯಾಗಿ ಏನು ಕೌನ್ಸಿಲಿಂಗ್ ಪ್ರಕಾರ ಮಾಡಬೇಕು ಅಂತ ಮಾಡಿದ್ವಿ. ಅದು ಕೋರ್ಟ್ಗೆ ಹೋಗಿದ್ದಾರೆ. ಅದನ್ನು ಸ್ವಲ್ಪ ಡಾಕ್ಟ್ರುಗಳೇ ಕೋರ್ಟ್ಗೆ ಹೋಗಿದ್ದಾರೆ. ಬಹುಶಃ ಇನ್ನೇನು ಸ್ವಲ್ಪ ದಿವಸದಲ್ಲಿ ಅದು ಇತ್ಯರ್ಥ ಆಗ್ತದೆ. ಮತ್ತು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊಳಕ್ಕೆ ಕೂಡ ನಾವು ಮಾಡಿದ್ದೀವಿ. ಸ್ಪೆಷಲಿಸ್ಟ್ಗಳು ಕೂಡ ತೊಗೋಬೋದು ಅಂತ ಮಾಡಿದ್ದೀವಿ. ಮತ್ತು ಡಾಕ್ಟರ್ಸ್ ಕೂಡ ತೊಗೊಳ್ಳೋದಕ್ಕೆ ಅವಕಾಶ ಇದೆ. ಈ ಸಿಬ್ಬಂದಿಯ ಕೊರತೆ ಹೆಚ್ಚು ಇರುವಂಥದ್ದು ವೈದ್ಯಕೀಯಕ್ಕಿಂತ ಅರೆವೈದ್ಯಕೀಯ ಸಿಬ್ಬಂದಿ, ಟೆಕ್ನಿಷಿಯನ್ಸು ಮತ್ತು ನಮ್ಮ ನರ್ಸ್, ಪ್ಯಾರಾಮೆಡಿಕಲ್ ಸ್ಟಾಫು, ಇದರ ಬಗ್ಗೆ ನಾವು ಈಗಾಗಲೇ ಸರ್ಕಾರ ಮಾಡಿದ್ರೆ ಮಾತಾಡ್ತಾ ಇದ್ದೀವಿ. ಇನ್ನು ಹೆಚ್ಚಿಗೆ ಮಾಡೋದಕ್ಕೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅನುಮೋದನೆ ಸಿಗ್ತದೆ.